ಗೈಸ್ ನಾನು ಕ್ಲಾಸ್ ಲೀಡರ್ ಆಗ್ಬಿಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡ್ದಿಲ್ದ್ರೆ ಫುಲ್ ವಿಡಿಯೋ ನೋಡಿ. ಸೊ ಗೈಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ, ಚೆನ್ನಾಗಿರಲೇಬೇಕು, ಯಾಕಂದ್ರೆ ನೀವೆಲ್ಲರೂ ನೋಡೋದು ನನ್ನ ವ್ಲಾಗ್ಸ್. ಬರೀ ಇಂಥದೆಯಾ? ಸೊ ಇವತ್ತು 100 ಡೇ ಕಂಪ್ಲೀಟಿಂಗ್ ಅಲ್ಲಿ 3rd ಡೇ ಆಗಿರುತ್ತೆ. ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು. 100 ಡೇಸ್ ಆಗೋ ಮುಂಚೆ 1K ಫಾಲೋವರ್ಸ್ ಆಗಂಗೆ ಮಾಡಿ, ಬೇಗ ಬೇಗ ಫಾಲೋ ಮಾಡಿ. ಇವತ್ತೇನು ಮನೆ ಮೇಲೆ ಸಿಕ್ಕಿದ್ದೀನಿ ಅಂದರೆ ಮನೇಲಿ ಕರೆಂಟ್ ಹೋಗ್ಬಿಟ್ಟಿತ್ತು, ಅದಕ್ಕೆ ಮನೆ ಮೇಲೆ ಬಂದಿದ್ದೀನಿ. ಇವತ್ತು ವಿಷಯ ಏನಂತ ಹೇಳ್ತೀನಿ. ಮೇಲೆ ತುಂಬ ಚಳಿ ಇದೆ, ಅದಕ್ಕೆ ಶಾಲ್ ಹಾಕೊಂಡಿದ್ದೀನಿ. ನೋಡಿ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟೈತೆ, ನಿಮಗೆ ತೋರಿಸ್ತಾ ಇದ್ದೀನಿ. ಮನೆ ಮೇಲಿಂದ ಬರೋಷ್ಟೊತ್ತಿಗೆ ಕರೆಂಟ್ ಬಂದ್ಬಿಟ್ಟಿತ್ತು ಮನೇಲಿ, ಸೊ ಅದಕ್ಕೆ ಫ್ರೆಶ್ ಅಪ್ ಆದೆ. ಯೂನಿಫಾರ್ಮ್ ಹಾಕೊಂಡು ಅಮ್ಮ ಹತ್ರ ತಲೆ ಬಾಚಿಸ್ಕೊತಾ ಇದ್ದೀನಿ. ನಾಷ್ಟಕ್ಕೆ ಪುಳಿಯೋಗರೆ ತಿಂತಾ ಇದ್ದೀನಿ. ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೂ ತಿನ್ನಲೇಬೇಕು, ಬೇರೆ ಏನು ಮಾಡೋಕ್ಕಾಗಲ್ಲ, ವಿಧಿನೇ ಇಲ್ಲ. ಗೈಸ್ ನಾನು ಕ್ಲಾಸ್ ಲೀಡರ್ ಆಗ್ಬಿಟ್ಟಿದ್ದೀನಿ ಗೈಸ್. ಕ್ಲಾಸ್ ಲೀಡರ್ ಅಂತ ಹೇಳ್ದೆ ಗೈಸ್. ನಿಮ್ಮ ಮೇಲೆ ಹಣೆಗೂ ನೀವು ನಂಬಲ್ಲ ಅಂತಾನೆ ನಾನು ಪ್ರೂಫ್ ಇಟ್ಕೊಂಡ್ ಬಂದಿದ್ದೀನಿ. ನೋಡಿ ಗೈಸ್, ಇಲ್ಲಿ ಕ್ಲಾಸ್ ಲೀಡರ್ ಆಫ್ 8th A2 ಅಂತ ಇವಾಗ ಅದು ಗೊತ್ತಾಯ್ತು ಗೈಸ್. ಬ್ಯಾಚ್ ನನಗೆ ಕೊಟ್ಟಿದ್ದಾರೆ ಗೈಸ್ ನಮ್ಮ ಟೀಚರು. ಗೈಸ್ ಟೀ ಕುಡಿತಿದ್ದೀನಿ ಗೈಸ್, ಸ್ಕೂಲ್ಗೆ ಹೋಗ್ಬೇಕು. ಫೈನಲಿ ಸ್ಕೂಲಿಗೆ ರೆಡಿ ಆಗಿದ್ದೀನಿ. ಸ್ಕೂಲಿಂದ ಬಂದ್ಮೇಲೆ ಸಿಗ್ತೀನಿ. ಓಕೆ ಬಾಯ್. ಸೊ ಸ್ಕೂಲಿಂದ ಬಂದಿದ್ದೀನಿ, ಹಾಗೆ ಸ್ವಲ್ಪ ಟ್ರಾನ್ಸ್ಲೇಷನ್ ವಿಡಿಯೋ ಮಾಡಿಕೊಂಡು ಫ್ರೆಶ್ ಅಪ್ ಆದ್ಮೇಲೆ ಸಿಗ್ತೀನಿ ಅಂತ ಹೇಳ್ಕೊಂಡು ಸ್ಕೂಲಲ್ಲಿ ಗೈಸ್ ನನ್ನ ಫ್ರೆಂಡ್ ಪಾವನ ಚಾಕ್ಲೇಟ್ ಕೊಟ್ಟಿದ್ದಾಳೆ. ಅವಳಿಗೆ ಈ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಹೇಳ್ತಿದ್ದೀನಿ. ಪಾವನ ಥ್ಯಾಂಕ್ ಯು ಚಾಕ್ಲೇಟ್ ಕೊಟ್ಟಿದ್ದಕ್ಕೆ. ಬರೀ ಇಂಥದೆಯಾ? ಸೊ ಸ್ಕೂಲಿಂದ ಬಂದು ನೋಡಿದ್ರೆ ನನ್ನ ತಮ್ಮ ಆಮ್ಲೆಟ್ ಹಾಕೊಂಡು ನಂಗೆ ಆಸೆ ಹುಟ್ಟಿಸ್ತಾ ಇದ್ದ, ಅದಕ್ಕೆ ನಾನು ಆಮ್ಲೆಟ್ ಹಾಕೋಣ ಅಂತೇಳಿ ಆಮ್ಲೆಟ್ ಹಾಕೊಂಡೆ. ಇದೇ ನನ್ನ ART ಆರ್ಟ್ ಅಂದರೆ ನನ್ನ ಆಮ್ಲೆಟ್. ನೈಟ್ ಬಿಗ್ ಬಾಸ್ ನೋಡೋಕ್ಕಾಗಿಲ್ಲ ಅಂತ ಸ್ಕೂಲಿಂದ ಬಂದು ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಫಸ್ಟ್ನೇ ವ್ಲಾಗಲ್ಲಿ ಯಾರ್ಯಾರಿಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಅಂತ ಕೇಳಿದ್ರೆ ಸ್ವಲ್ಪ ಜನ ಮಾತ್ರ ಕಮೆಂಟ್ ಮಾಡಿದ್ದಾರೆ. ಸೊ ಪ್ಲೀಸ್ ನಿಮ್ಗೆ ಯಾರು ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತೆ ಇನ್ನೊಂದು, ನಾನು ಈ ಥರ ಫ್ರೀ ಏಡ್ಸ್ ಬಿಟ್ಟರೆ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಅಂತ ಕಮೆಂಟ್ ಮಾಡಿ ಗೈಸ್. ಅಂದರೆ ಕ್ಲಿಪ್ ಹಾಕೊಂಡ್ರೆ ಚೆನ್ನಾಗಿರ್ತೀನೋ, ಇಲ್ಲಾಂದರೆ ಮುಚ್ಕೊಂಡು ಜಡ ಹಾಕೊಂಡ್ರೆ ಚೆನ್ನಾಗಿರ್ತೀನಿ ಇಲ್ಲ ಅಂತ ಕಮೆಂಟಲ್ಲಿ ಹೇಳಿ ಗೈಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಪೂಜೆ ಮಾಡ್ಬೇಕಂತ ಸ್ನಾನ ಮಾಡ್ಕೊಂಡೆ ಗೈಸ್, ಯಾಕಂದ್ರೆ ಆಮ್ಲೆಟ್ ತಿಂದ್ಬಿಟ್ಟಿದ್ನಲ್ಲ, ಅದಕ್ಕೆ ಇವಾಗ ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಬರ್ಕೊಳೋದೈತೆ ಗೈಸ್, ಬರೀಬೇಕು. ಸ್ವಲ್ಪ ನೋಟ್ಸ್ ನೋಟ್ಸ್ ಬರ್ಕೊತ ಇದ್ದೆ ಗೈಸ್. ಇನ್ನೊಂದು ಈ ಕಡೆ ಇರೋದು ನನ್ನ ಹ್ಯಾಂಡ್ ರೈಟಿಂಗು ಗೈಸ್, ಮತ್ತೆ ಈ ಕಡೆ ಇರೋದು ನನ್ನ ಫ್ರೆಂಡ್ ಹ್ಯಾಂಡ್ ರೈಟಿಂಗು ಗೈಸ್. ನೀಟಾಗಿ ನೋಡ್ಬಿಟ್ಟು ಯಾರ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು, ಈ ಕಡೆ ಇರೋದು ನಂದು, ಆ ಕಡೆ ಇರೋದು ಅವಳದು, ಯಾವ್ದು ಚೆನ್ನಾಗೈತೆ ಅಂತ ಕಮೆಂಟ್ ಮಾಡಿ ಗೈಸ್. ರೈಟಲ್ಲಿ ಇರೋದು ನಂದು, ಲೆಫ್ಟಲ್ಲಿ ಇರೋದು ಅವಳದು ಗೈಸ್. ಕಮೆಂಟ್ ಮಾಡಿ ಗೈಸ್, ಮರಿಬೇಡಿ. ಜ್ಯೂಸ್ ಮಾಡಿದ್ರು ಗೈಸ್, ಅದನ್ನು ಕುಡಿದೆ. ಸೊ ಇವಾಗ ರಾತ್ರಿ 8 ಗಂಟೆ ಆಯ್ತು ಅಂತ ಹೇಳ್ಬಿಟ್ಟು ಕರ್ನಾ ಸೀರಿಯಲ್ ನೋಡ್ಕೊಂಡು ಪನ್ನೀರ್ ಗ್ರೇವಿ ಮತ್ತೆ ಚಪಾತಿ ಊಟ ಮಾಡ್ತಾ ಇದ್ದೀನಿ ಗೈಸ್. ಸೊ ಇಷ್ಟಕ್ಕೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಫಾಲೋ ಮಾಡೋದು ಮಾತ್ರ ಬರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂತ ಹೇಳಿ ಎಲ್ಲರಿಗೂ ಟೇಕ್ ಕೇರ್ ಆಗಿ ಬೈ ಬೈ, ಗುಡ್ ಬೈ. ಅಷ್ಟೇ.